ಇವಾಗ ಬಂದ್ರೆ ಕೈದ ಇವರು ಡ್ಯಾಡ್ ಟು ಬಿ ಮಾಡ್ತಾರಂತೆ. ಇದೇನು ಹ್ಯಾಂಡ್ ಓವರ್ ಆಗ್ತೈತೆ ಹೆಂಗೆ ಕೀ ಹ್ಯಾಂಡ್ ಓವರ್. ಯಾರು ಡ್ಯಾಡ್ ಟು ಬಿ ಯಾರು? ಎಷ್ಟು? ಇದೆಲ್ಲ ಸುಮ್ಮನೆ ಹೆಸರು ಕೇಳೋದು. ಅದೆಷ್ಟು ರೂಪಾಯಿ ಇದು? ಅದು 701 ರೂಪಾಯಿ. 701 ರೂಪಾಯಿ. ಹೌದಾ? ಅನ್ನದನ್ನ ಮಗಲಿ ಏನಾದ್ರು ಹೇಳಿಕ್ಕಿದೆಯಾ? ಫುಲ್ ಟ್ರಾನ್ಸ್ಪರೆಂಟ್ ಲಿಫ್ಟ್. ಒಂದು ಶಾರ್ಟ್ಗೆ 3 ಜನ ಅಲ್ಲ, ನಿಮ್ಮ ವೇಟಿಗೆ 3 ಜನ ಸಾಕು. ಬನ್ನಿ ಯಾರಾದ್ರೂ ಒಬ್ರು 4 ಜನ ನಾವೆಲ್ಲ ಬ್ರೈಡ್ ರೂಮೇ ಗೊತ್ತಿಲ್ಲ ಮ್ಯಾಕ್ಸಿಮಮ್ 3 ಪ್ಲಸ್. ಸೆಕೆಂಡ್ ಫ್ಲೋರ್ ಅಲ್ಲಿ ಹುಡುಗರು, ಥರ್ಡ್ ಫ್ಲೋರ್ ಇನ್ನೆರಡು ಕೀ ಯಾವುದು? ಇಲ್ಲಿದೆ 202. ಸೆಕೆಂಡ್ ಫ್ಲೋರ್ ಇದು 202. ಯಾಕೆ ನೀವು ಸೆಕೆಂಡ್ ಫ್ಲೋರ್ ಹೋಗಿ ನಾವು ಥರ್ಡ್ ಫ್ಲೋರ್ ಹೋಗಿ? ಆಯ್ತು ಮನೆ ನೀವು ಹೋಗಿ. ಅವರು ಇದು ಕೊಡಿ. ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. 301 ಥರ್ಡ್ ಫ್ಲೋರಾ? ತಗೊಳ್ಳಿ 302. ನೋಡಿ ಗೈಸ್, ಹುಡುಗರು ಹೇಗೆ ಆರ್ಗ್ಯುಮೆಂಟ್ ಮಾಡ್ತಿದ್ರು ನೋಡಿ. ಹುಡುಗಿಯರು ಚರೆ ನೋಡಿ ಗೈಸ್ ಹೆಂಗೆ ಮಾಡ್ತಿದ್ದಾರೆ. ಇವಳೆ ಈ ಹುಡುಗಿ ತುಂಬಾ ಚರೆ ಮಾಡ್ತಿರೋದು. ಇವರು ಬಟ್ ಸರಿ ಇಲ್ಲ. 701 ರೂಪಾಯಿ. ಬಾಯ್ ಟಾಟಾ ಬಾಯ್, ಹ್ಯಾಪಿ ಜರ್ನಿ. ಎಷ್ಟೊತ್ತು ಮಾಡ್ತೀರಾ ಮಾರೆ? ಒತ್ತಿ ಒಂದು ಲಿಫ್ಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. A few moments later. ಈಗ ನೋಡಿ, ಈಗ ನಾನು ಬರ್ತಾ ಇದ್ದೇನೆ. ನೀವಿಬ್ರು ಕಪಲ್ಸ್ ಬನ್ನಿ ನಾವು ವರ್ಕ್ ಆಗಿಲ್ಲ ಅಂತ ನೀವು ಒಂದು ದೊಡ್ಡ ಜನ ತರ ಹೋಗಿದ್ದಾನೆ. ಆಗ್ಲಿಲ್ಲ ಎಲ್ಲ ಆಯ್ತು. ಹುಡುಗರು ಹೋದ್ರೆ A few moments later. ನಮ್ ಲಿಫ್ಟ್ ವರ್ಕ್ ಆಗದ ಇದ್ದ ಕಾರಣ ನಾವೀಗ ಸ್ಟೆಪ್ಸ್ನ ಯೂಸ್ ಮಾಡ್ಕೋತಿದೀವಿ. ನಮ್ಮ ಆರೋಗ್ಯನ ಕಾಪಾಡ್ತಾ ಇದ್ದೀವಿ. ಇವರು ನಮ್ಮ ವಯಸ್ಸಾದವ್ರು ತುಂಬ ಮೆಲ್ಲ ಬನ್ನಿ, ಆರಾಮ್ಸೆ ಸ್ಟೆಪ್ಸ್ ಹತ್ಕೊಂಡು. ಹೌದು, ಇದ್ಯಾವುದು ಫಸ್ಟ್ ಫ್ಲೋರಾ? ಎಲ್ಲಿ ಬೋರ್ಡ್ ಇಲ್ಲ? ಎಕ್ಸಾಕ್ಟ್ಲಿ 1 ಲಕ್ಷ ಕೊಟ್ಟದಕ್ಕೆ ಸಾರ್ಥಕ ಆಯ್ತು. 2ನೇ ಫ್ಲೋರ್. ಲಿಫ್ಟ್ ಹಾಳಾದ ಕಾರಣ ಅಲ್ಲೇ ಚೇಂಜ್ ನೋಡಿ. ಹುಡುಗಿಯರು ಎಷ್ಟು ಬೇಗ ಮೈಂಡ್ ಚೇಂಜ್ ಮಾಡ್ತಿದ್ದಾರೆ ಅಂತ ಇಲ್ಲದೆ ಇದೆ ನೋಡಿ. ಇದೇ ಉದಾಹರಣೆ. ಸೆಲ್ಫೀಸ್ ಅಂತ ಕೇಳಿದ್ರೆ ಇವ್ರನ್ನ ನೋಡಿ, ಇವರೆಲ್ಲ ಸೆಲ್ಫೀಸ್. ಫಸ್ಟ್ ಹೇಳಿದ್ರು ಟಾಪ್ ವ್ಯೂ ಸಿಗೋದು ಅಂದ್ರೆ ಥರ್ಡ್ ಫ್ಲೋರ್. ಈಗ ಲಿಫ್ಟ್ ವರ್ಕ್ ಆಗ್ತಿಲ್ಲ ಅಂತ ಸೆಕೆಂಡ್ ಫ್ಲೋರ್. ಇವಾಗಲೇ ಸ್ಟಾರ್ಟ್ ಆಯ್ತು ನೋಡಿ ಇವ್ರ ಕ್ರೇಜ್ನೆಸ್. ನಮ್ಮ ಬ್ರೈಟು ಹೈಡ್ ಆಗ್ತಿದೆ. ಬ್ರೈಟು ಇದು ಬಿಫೋರ್ ಗೈಸ್, ಈಗ ಅಲ್ಲ ಇದು ಬಿಫೋರಾ? ಬಿಫೋರ್. ಈಗ ಮೇಕಪ್ಗೆ ಹೋಗ್ತಿದ್ದಾರೆ ನಮ್ಮ ಹುಡುಗಿಯರು. ನೋಡೋಣ ಎಷ್ಟು ಹಿಂಗೆ ಕಾಣ್ತಿದ್ದಾರೆ ಅಂತ ಹೇಳಿ. ಸಿಯೋದೆ ಸ್ವಲ್ಪ ಪ್ರೈವೇಸಿ ಕೊಡಿ ಮಾರೆ ನಮಗೆ. ರಮ್ ನೋಡಿ ಗೈಸ್, AC ಕೊಟ್ಟಿಲ್ಲ ಗೈಸ್ ನಮಗೆ. ಈ ಶೆಕೆಗೆ AC ಇಲ್ಲದಿದ್ರೆ ತುಂಬಾ ಕಷ್ಟ. ಹೆಸರೇನು? ಗಂಡನ ಹೆಸರೇನು ಹೇಳಲ್ಲ?
ಆಫ್ಟರ್ ಸೆಲ್ಫಿ ಆದ್ಮೇಲೆ ಮುಂದಿನ ಕಾರ್ಯಕ್ರಮ ಚಾಯ್ ಕುಡಿಯೋಣ ಅಂತ ಹೊರಟಿದ್ದೇವೆ. ಸ್ವಲ್ಪ ಚೆನ್ನಾಗಿರೋ ಟೀ ಹುಡ್ಕೊಂಡು ಹೋಗ್ತಿದ್ದೇವೆ ಗೈಸ್. ಹೋಗಿ ಬರ್ತೀವಿ ಬೇಗ. ನಮ್ಮ ದೊಡ್ಡ ಗೌಡ್ರು ಸುರೇಶ್ ದೊಡ್ಡಗೌಡ ಅವ್ರ ಮಗ ನಾಗರಾಜ್ ದೊಡ್ಡಗೌಡರು ಗೌಡ್ರು ಸಾರಿ. ಅವರ ಅಪ್ಪನ ಬರ್ಡೇ ಇವತ್ತು, ಗೊತ್ತಿದೆಲ್ಲ. ಹ್ಯಾಪಿ ಬರ್ಡೇ ಇವರ ಪಾಪ. ಆಮೇಲೆ ನಾವು 3 ಜನ ಹೋಗ್ತೀವಿ. ದಿ ಗರ್ಲ್ಸ್ ಆಮೇಲೆ ಬಾಯ್ಸ್ ನಾವು ಫುಲ್ ಇದು ಬಾಯ್ಸ್ ಎಸ್ ಕಂಟ್ರಿ ದ ಬಾಯ್ಸ್. ನಾನೊಬ್ಬ ಬ್ಲೂ ಅಲ್ಲಿದ್ದೀನಲ್ಲ, ನಿಮ್ದು ವೈಟ್ ಎಲ್ಲಿದೆ? ವೈಟ್ ಒಳಗಡೆ. ದೇಶದ ಎಲ್ಲ ತೀರ್ಥಗಳು ಇಲ್ಲಿ ದೊರೆಯುತ್ತದೆ. ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ತೀರ್ಥ ಇಲ್ಲಿ ಬಂದರೆ ಸಿಗುತ್ತೆ. ಇವತ್ತು ಹರ್ಷಂತ ಅವ್ರದ್ದು ಬ್ರೈಟ್ ಬಿ, ಅದಕ್ಕೆ ನಾವು ಬಂದಿರೋದು ದಿ ಗೋಲ್ಡನ್ ಬ್ರೀಸ್. ಅವ್ರು ತಲೆ ಹಾಳಾಗ್ಬೇಕು. MRP ಗೊತ್ತಿಲ್ಲ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಷ್ಟೇ. ಮಂಗಳೂರು ರವ ಫಿಶ್ ಎಫ್ ತಾನೆ ಫಿಶ್. ಏನ್ ಸಿಗುತ್ತೆ ಬನ್ನಿ ಹೋಗೋಣ, ಹೋಗಿ ನೋಡೋಣ. ತೀರ್ಥ ಸಿಗುತ್ತೆ ಅಷ್ಟೇ. ಅದು ದೇವಸ್ಥಾನ ಸಿಗುತ್ತೆ ಮಾರೆ. ಇದು ಒಂಥರ ಕೆಲವರಿಗೆ ದೇವಸ್ಥಾನ ಇದ್ದಂಗೆ. ಈಗ ಹೋಗ್ತಾ ಇರೋದು ಟೀ ಕುಡಿಯೋದು. ಟೀ ಕುಡಿಯೋದಕ್ಕೆ ನಮಗೆ ಸಿಕ್ಕಿರೋದು. ನೀವು ನೋಡ್ತಾ ಇದ್ರೆ ಯಾವ ಟೀ ಕುಡಿತಾರ ಅಂತ. ಬೆಣ್ಣೆ ದೋಸೆ. ಇವರೆಂತ ಮಾರ ಆಗದೆ ವಟ ವಟ ಅಂತ ಅಂತಿದ್ದಾರೆ. A few moments later. ನೋಡಿ ಯಾರು ಬಂದಿದೆ. ನಾವ್ ಅನ್ಕೊಂಡಿದ್ವಿ ಬರೀ ನಾವೇ ಬಂದಿದೀವಿ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ನಮ್ದು ಇನ್ನೊಂದು ಟೀಮೇ ಬಂದು ಬಿಟ್ಟಿದೆ. ವಾಟ್ ಅ ಸರ್ಪ್ರೈಸ್. ಇವರು ನಮ್ಮ ಡಾಕ್ಟರ್. ಇದು ಪಬ್ಲಿಕ್ ಮಾಡ್ಬೋದಾ ಡಾಕ್ಟ್ರೆ? ಮಾಡು, ತೊಂದ್ರೆ ಇಲ್ಲ. ಟೀ ಕುಡಿಯುವ. ಸಿಕ್ಕಂತಹ ಮೊದಲ ಸ್ವಾತಂತ್ರ್ಯ. ಹುಡುಗಿಯರು ಬೇರೆ ಇದ್ದಾರೆ, ಹುಡುಗರು ಬೇರೆ ಇದ್ದಾರೆ. ಗೈಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ನಾವು ಆರಾಮಿದ್ದೀವಿ. ನಾವಂತೂ ಫುಲ್ ಆರಾಮ. ಇವರೊಂದು ಫುಲ್ ಆರಾಮಾಗಿದ್ದಾರೆ. ಗೈಸ್ ಹೋಟೆಲಿಗೆ ಬಂದಿದ್ದೀವಿ ಟೀ ಕುಡಿಬೇಕಂತ ಹೇಳಿ. ಆದರೆ ನಾನು ಟೀ ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ. ನಾವು ಬಂದಿರೋದು 8 ಜನ. ಬರೀ ಆಲ್ಕೋಹಾಲ್ ಕುಡಿತಾರೆ. 8 ಜನದಲ್ಲಿ ಎಷ್ಟು? 6 ಜನ ಟೀ, 1 ಕಾಫಿ, 1 ಪೆಪ್ಸಿ. ಎಲ್ಲದರಲ್ಲೂ ಶುಗರ್ ಇರುತ್ತೆ. ಶುಗರ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಕುಡಿಬೇಡಿ, ಆದಷ್ಟು ಕಡಿಮೆ ಮಾಡಿ. ಎಷ್ಟು ಕಡಿಮೆ ಆಗೋದು ಅಷ್ಟು ಕಡಿಮೆ ಶುಗರ್ ತಿನ್ನಿ, ಶುಗರ್ ಕುಡೀರಿ. ನಾನು ಕುಡಿತೀನಿ, ಯಾವ್ದು ಗೊತ್ತಾ? ಚರಣ್ ಶುಗರ್ದು ಆಲ್ಟರ್ನೇಟಿವ್ ಯಾವುದು? ನೀರು. ನೀರು ಕುಡಿದೆ ಗೈಸ್. ಅದು ಬಾಯಿಕೊಂಡು ಹೋಗುತ್ತೆ ಎಲ್ಲ. ನೋ ಶುಗರ್ ಗೈಸ್, ಕಟ್ ಆಫ್ ಶುಗರ್ ಅಷ್ಟೇ ಗೈಸ್. ಇಲ್ಲಿ ನೋಡಿ ಗೈಸ್, ಮೇಕಪ್, ಡ್ರೆಸ್ ಹೊರಡೋ ಬಗ್ಗೆ ಇಲ್ಲಿ ಡಿಸ್ಕಷನ್ ಆಗ್ತಿದೆ. ಆದರೆ ಇಲ್ಲಿ ಆಗ್ತಿರೋದು IPL. ಇವತ್ತು ಆರಾಡ್ದು ನೋಡ್ಬೇಕು. ಇವರಿಬ್ರು ನಮ್ದು CSK ಫ್ಯಾನ್ಸ್. RCB ಫ್ಯಾನ್ಸ್ ಅಷ್ಟೇ. RR. ಯಾಕೆ RR? ನೀವು RCB. ಇವತ್ತು RCB ಇದೆಯಾ? CSK ಫ್ಯಾನ್ ಗೈಸ್ ಇವರು. RCB ಅಪೋಸಿಟ್ ಇವರು ಸಪೋರ್ಟ್ ಮಾಡ್ತಿದ್ದಾರೆ ಇವರು. ನೋಡಿ ಗೈಸ್, ಕಾಫಿ ಬಂತು, ಟೀ ಬಂತು. ಇಲ್ಲಿ ನೋಡಿ ಪೆಪ್ಸಿ, ಆಲ್ ಇನ್ಕ್ಲೂಡೆಡ್. ಶುಗರ್. ಟೀ ಚೆನ್ನಾಗಿದೆ. ಅದೇನು ಕಾಪರಾ? ನಾನು ಕುಡಿದಿರೋದು ಕಾಫಿ, ನೀವು ಕೇಳಿದಿರೋದು ಟೀ. ಕಾಫಿ ಚೆನ್ನಾಗಿದೆ. ಅದು ಕಾಪರ್, ಅದು ಕಾಪರ್ ಕಪ್ಪ. ಚೆನ್ನಾಗಿದೆ ಟೀ. ಚೆನ್ನಾಗಿದೆಯಾ? ಹೇಗಿದೆ? ಮಸ್ತ್ ಇದೆಯಾ?
ನೈಸ್. ಹೋಗಿದ್ದಂಗೆ ಗೈಸ್ ಕುಡಿಯೋ ಬಗ್ಗೆ ಎಲ್ಲ ಮಾತಾಡಬೇಡಿ ಗೈಸ್, ಒಳ್ಳೇದಲ್ಲ ಕುಡಿಯೋದು. ಹಾಂ, ಇವರು ಸ್ಟಿಲ್ ಡ್ರೆಸ್ ಬಗ್ಗೆ, ಫಸ್ಟ್ ಮೇಕಪ್ ಬಗ್ಗೆ, ಹೊರ ಬಗ್ಗೆ ಎಲ್ಲ ಆಗ್ತಿದೆ. ಕುಡಿದು ಮುಂಚೆ ಫೋಟೋ ತೆಗೆದು ನೋಡಿ ಹುಡುಗಿಯರು ನೋಡಿ ಬಿಕಾಸ್ ಗೈಸ್ ವೈಟರ್ ಬಿಲ್ ಇಲ್ಲಿ ತಂದು ಕೊಟ್ಟಿದ್ದ, ನಾವು ಹಾಗೆ ಡೈರೆಕ್ಟ್ ಆಚೆಗೆ ಡೈವರ್ಟ್ ಮಾಡಿದ್ದೀವಿ. ಯಾರು ನೋಡ್ತಾರೆ ಯಾರು ನೋಡ್ತಾನೋ ಎಲ್ಲ ಟಚ್ ಮಾಡ್ತಿಲ್ಲ, ನೋಡೋ ಫೈನಲ್ ಯಾರು ಮುಟ್ತಾರೆ ಅಂತ ಹೇಳಿ. ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ದು ನೋಡ್ದಂಗೆ ಮಾಡ್ತಿದ್ದಾರೋ ಅಲ್ಲೋ ಬ್ಯುಸಿ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಈಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೆ. ಬಿಲ್ ಹಂಗೆ ಇದೆ. ಹೂ ಇಸ್ ಗೋಯಿಂಗ್ ಟು ಪಿಕ್ ದ ಬಿಲ್. ಯಾರು ಮುಟ್ತಾನೆ ಇಲ್ಲ, ಹಂಗೆ ನೋಡ್ತಾ ಇದ್ದಾರೆ. ಹಂಗೆ ನೋಡ್ತಾನೆ ಇರಿ ಗೈಸ್. ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ. ಇವರೊಬ್ಬ ನೋಡ್ತಿದ್ದಾರೆ, ಯಾಕೆ ಇವ್ರು ನಮ್ಮ ವೀಡಿಯೋ ಮಾಡ್ತಿದ್ದಾರೆ ಅಷ್ಟೇ. ಫೈನಲಿ ಬ್ರೈಟು ಬಿಟ್ನೆಟ್ ನೋಡಿದ್ರು. ಟೀಯಿಂದ ನಮ್ಮದು ಇವತ್ತಿನ ಪಾರ್ಟಿ ಸ್ಟಾರ್ಟ್ ಆಯಿತು. 300 ರೂಪಾಯಿ ಖಲಾಸ್. ಸರ್ ಏನು ಕುಡಿದ್ರಾ? ಆಯ್ತಾ ಟೀ? ಕುಡಿತಾಯ್ತು. ಮನಸಕ್ಕೆ ಇಲ್ಲಿ ಮನಸಕ್ಕೆ ಬಂದಿಲ್ಲ. ಹಾಂ ಅದೇ ಅದೇ ನೋಡಿ, ಮನಸಕ್ಕೆ ನೋಡ್ತಿದ್ರೆ ಇದು ವಿಡಿಯೋ ಪ್ರೂಫ್ ನಿಮಗೆ. ಕ್ವಶನ್ ಮಾಡಿ ಇವರೇ ಇರ್ತಿರೋದು ನ್ಯೂ ಗೋಲ್ಡನ್ ಪ್ರೋಸ್. ಅಂತ ಬಗಲ್ವಾ ಸತ್ತ? A few moments later. ಇದು ನಾವು ಸೆಲೆಕ್ಟ್ ಮಾಡಿಕೊಂಡಂತಹ ಜಾಗ ಊಟಕ್ಕೆ ಅಂತೇಳಿ. ಅದರಂತೆ ಅವರು 3 ಟೇಬಲ್ ಸೇರಿಸಿಕೊಂಡು ಸೆಟ್ ಮಾಡಿದರು. ಆದರೆ ಮಳೆ ಬಂದು ಎಲ್ಲನೂ ಹಾಳು ಮಾಡಿಬಿಡ್ತು. ಆಮೇಲೆ ರೂಮ್ ಒಳಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಇದೊಂದು ರೂಮ್, ನಾನಿದ್ದ ರೂಮ್ ಆಚೆ ಪಕ್ಕದ ರೂಮ್ ನೋಡಿ. ಹಾಂ ಒಂದು ತಿರುಗ್ತು. ಓ ಅಷ್ಟೇ.
ಬಾರು ಓ ಎಚ್ಚರಿದೆ. ಸೆಕೆಂಡ್ ಫ್ಲೋರ್, ಇಲ್ಲಿ ಹುಡುಗಿಯರು ಇರುವಂತಹ ಜಾಗ. ಒಳಗಂಡು ಯಾಕೆ ಈ ಥರ ಎದುರಿಸ್ತೀರಿ? A few moments later. ನೋಡಿ ಗಾಯ್ಸ್, ವಯಸ್ಸು 35 ಆಗಿದೆ. ಇನ್ನು ಹಳೆ ಸಹಿ ನೆನಪುನಗಳ ಬಿಡೋದಕ್ಕೆ ಸಾಧ್ಯವಿಲ್ಲ. ಅದು ಡಿಯೋ, ಇದು ಸೋಲೋ. ಠಾನ್ 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 ಠಾನ್. ನೈಸ್ ನೈಸ್. ಹೇಗಾಯ್ತು? ಚೆನ್ನಾಗಿತ್ತಾ? ಜಾಲಿ ಬರ್ಡೇ ಬಾಯ್ ಅವರು ಟಾರ್ಸನ್ ಆಗಿದ್ದಾರೆ. ಏನಾಗಿಲ್ಲ ಎಸ್ ಹೌದ್ರಿ, ಇವರು ಫುಲ್ ಪ್ರೋ ಪ್ಲೇಯರ್ ಅದೆಲ್ಲ ನೋಡ್ತಿದ್ದಾರೆ. ನಾಲ್ಕು ಹೆಂಗೆ ಹೋಗ್ಬೇಕಂತ ನೋಡಿ ಹತ್ತಿದ್ರು ಫೈನಲ್. ಹಾಗೆ ಈ ವ್ಲಾಗ್ನ ಕನ್ಕ್ಲೂಷನ್ ಸ್ಟೋರಿಯನ್ನು ನಮ್ಮ ನೆಚ್ಚಿನ ಸುಧಾಂಶ್ ಅವರಿಂದ ಕೇಳೋಣ ಬನ್ನಿ. ಲೈಫಲ್ಲಿ ಎಷ್ಟು ದಿನ ಹೇಗಿರ್ತೀವಿ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನ ಎಂಜಾಯ್ ಮಾಡೋಣ, ಚೆನ್ನಾಗಿರೋಣ. ಹೋಪ್ ಯು ಗೈಸ್ ಆಲ್ಸೋ ಎಂಜಾಯ್. ಲೆಟ್ಸ್ ಹ್ಯಾವ್ ಎ ಗುಡ್ ಡೇ ಗೈಸ್. ಹ್ಯಾಪಿ ಬರ್ಡೇ ಚರಣ್ ಒನ್ಸ್ ಅಗೈನ್. ಥ್ಯಾಂಕ್ ಯು बाय रहते हैं, अलविदा, फिर मिलेंगे नेक्स्ट ब्लॉग में. बाय ಗೈಸ್. ಅಂತೂ ಡೇ 1 ಅಲ್ಲಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಡೇ 2 ಅಲ್ಲಿ ಟೆಂಪಲ್ಗೆ ಬಂದು ಇಂದಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.